ನಿಜವಾಗಿ ಹಾಸ್ಯಕ್ಕೆ ಮೇನ್ ಬೇಕಾಗುವುದು ಪ್ರತ್ಯುತ್ಪನ್ನ ಮತಿತ್ವ. ನಾಯನ್ ಹಾಯ್ಗುಳಿ ಪಾತ್ರಿಯ ಎಂತ ನೀನೇ ಹೇಳ್ಬೇಕು ನನ್ಗೆ. ಮಿತ್ರ ನೀನು ಕೂಗಿ ಕರೆಯುವಾಗ ನಾನು ಮಾಡಿದ್ದೆ ನಿದ್ದೆ, ಅಲ್ಲಿಂದ ಎದ್ದೆ, ಮುದ್ದೆಯನ್ನು ಮೆದ್ದೆ, ಇಲ್ಲಿ ಬಂದು ಬಿದ್ದೆ. ಹಾಸ್ಯದಲ್ಲಿ ಆಸಕ್ತಿ ಹೆಂಗ್ ಬಂದಿತ್ತು ನಿಮ್ಗೆ? ಶ್ರೀಧರ, ನೀನು ಹಾಸ್ಯನೇ ಮಾಡ, ನಿಂಗ ನ್ಯಾಕಿದ್ದು ಅಂದ್ರು ಮಾಬ್ಲೇಡ್ರು. ಈಗ ಹಾಸ್ಯಗಾರರಂದ್ರೆ ಪಿಂಪಂ ಬೋಲ್ ಇದ್ದಂಗೆ. ಈಗ ನೀವು ಎಷ್ಟು ಸ್ಪೀಡ್ ಹೊಡಿತೀರಾ ಅಷ್ಟು ಸ್ಪೀಡ್ ರಿಫ್ಲೆಕ್ಟ್ ಆಗ್ತದೆ. ಅದೋ ನೋಡಲಿ ಚಂದ್ರಬಿಂಬ. ಇದ್ರ ಮೇಲೆ ನನ್ನ ಪ್ರಾಸ್ವ, ಇದು ನನಗೊಂದು ವಿಷಯವ. ಹೌದು, ತಕ್ಷಣ ಹೇಳ್ತೇನೆ ಕೇಳು. ಅದೋ ನೋಡಲ್ಲಿ ಚಂದ್ರಬಿಂಬ, ಇದೋ ನೋಡಿಲ್ಲಿ ಲಾಂದ್ರ ಕಂಬ, ಕೈಯಲ್ಲಿ ಒಂದು ತಾಮ್ರ ಚಂಬ, ಹೊಟ್ಟೆ ತುಂಬ ಕೂಳು ತಿಂಬ, ಇದರ ಅರ್ಥ ಹೇಳು ಕಂಬ. ನಮ್ಗೆ ಅನ್ನ ಕೊಟ್ಟದ್ದೇ ಅದು ಒಂದರ ಇದ್ರದ್ದು. ನಾವೀಗ ಒಂದು ನೆಮ್ಮದಿಯಿಂದ ಊಟ ಮಾಡ್ತಿದ್ದ ಅಂದ್ರೆ ಮನೆಯವ್ರ ದುಡಿಮೆಯಿಂದನೇ. ಅದರಲ್ಲಿ ನಮ್ಮ ಮನೆಯವ್ರಿಗೆ ಇದರಿಂದ ಖುಷಿ ಇತ್ತು. ಅಲ್ಲಿ ಗಣಪತಿ ಇರ್ತದೆ, ಗಣಪತಿ ಸಮ ಎದುರಿಗೆ ಹಾಸ್ಯಗಾರನ್ನು ಕೂರಿಸ್ತಾರೆ. ಯಾಕೆ? ಆ ಎರಡೂ ಲೈನವ್ರನ್ನ ಮೇಂಟೈನ್ ಮಾಡ್ಕೊಂಡು ನಾವು ಬರ್ಬೇಕಲ್ಲ. ನಾನು ಯಕ್ಷಗಾನಕ್ಕೆ ಮತ್ತೆ ಅಂದ ತಕ್ಷಣ ನಮ್ಮ ಅಪ್ಪಯ್ಯ ಇವೊಬ್ಬ ಹಾಳಾಗಿ ಹೋದ. ಆಮೇಲೆ ನಂಗೆ ಡಿಮ್ಯಾಂಡ್ ಬಂದ ತಕ್ಷಣ ಅದೇ ನಮ್ಮ ತಂದೆಯವರು ನಾನು ಮರ್ಯಾದೆ ಇಟ್ಟೆ ಮಾರಾಯ ನೀನು ಅಂದರು. ಅಪ್ಪಯ್ಯ ಸ್ವಲ್ಪ ಹೊರಗೆ. ಈಗ ಕೇಳ್ತಾ ಉಂಟು. ಅಲ್ಲ ಹೇಳು ಹೇಳು, ಕೇಳ್ತಾ ಉಂಟಪ್ಪಯ್ಯ, ಹೇಳು ಹೇಳು ಹೇಳು. ಹೌದಪ್ಪಯ್ಯ. ಇಡುತ್ತೆ ಅಪ್ಪಯ್ಯ, ಇಡುತ್ತೆ. ನಾನು ಯಕ್ಷಗಾನ ಕಲಾವಿದರ ಮಗ ಹೇಳ್ಕೊಳ್ಳಿ ಖುಷಿ ಆಗ್ತದೆ. ನಿಮ್ಗೆ ಆಸಕ್ತಿ ಇದೆಯಾ ತುಂಬಾ? ನಂಗೆ ಆಸಕ್ತಿ ಉಂಟು. ನಾ ಒಂದು 15-20 ವರ್ಷ ಮಾಡಿದ್ದೆ. ಟೋಟಲ್ ಎಷ್ಟು ವರ್ಷ ಸರ್ವಿಸ್ ಆಯ್ತು ಈಗ? ನಾನು ಯಕ್ಷಗಾನಕ್ಕೆ ಬಂದು 35 ವರ್ಷ ಆಯ್ತು. 35 ವರ್ಷ ಆಯ್ತು. ನಂಗೀಗ 51 ವರ್ಷ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಹೊನ್ನಾವರಕ್ಕೆ ಬಂದಿದ್ದೀನಿ. ಹೊನ್ನಾವರದಲ್ಲಿರುವಂಥ ಯಕ್ಷರಂಗದ ಕೆಲವೊಂದು ದಿಗ್ಗಜರನ್ನು ಮಾತಾಡಿಸೋ ಪ್ರಯತ್ನವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಕೆಲವೊಂದು ಎಪಿಸೋಡ್ಗಳಲ್ಲಿ ನೋಡಿರ್ತೀರ. ನಿಮಗೆ ಕೆಲವೊಬ್ಬರು ಕಲಾವಿದರ ಕಂಪ್ಲೀಟ್ ಜೀವನಗಾಥೆಯನ್ನು ನಾವಿಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಇಲ್ಲಿ ಎರಡೂ ಕಡೆ ಬಂದಾಗ ಈ ಉತ್ತರ ಕನ್ನಡದ ಅನೇಕ ಕಲಾವಿದರು ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದು ಯಕ್ಷರಂಗದಲ್ಲಿ ಮಿಂಚಿ ಇವತ್ತು ದೊಡ್ಡ ದೊಡ್ಡ ಅಭಿಮಾನಿ ಬಳಗವನ್ನೇ ಇದ್ದಾರೆ. ಇವತ್ತು ನಾನು ಬಂದಿರುವಂತಹ ಸ್ಥಳ ಇದೆಯಲ್ಲ, ಇದು ಶ್ರೀಧರ್ ಭಟ್ ಕಾಸರಗೋಡು ಅವರ ಮನೆ. ಇಲ್ಲಿದೆ ನೋಡಿ, ಇದು ಅವರ ಮನೆ. ಅವರ ಮನೆಯ ಮುಂಭಾಗಕ್ಕೆ ಬಂದಿದ್ದೀನಿ. ಅವರು ಇವತ್ತು ಅವೈಲೇಬಲ್ ಇದ್ದಾರೆ ಇಲ್ಲಿ. ಹಾಗಾಗಿ ಅವರನ್ನು ಮಾತಾಡಿಸೋ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಗುರುಗಳೇ ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಿ? ಆರಾಮ್. ಎಸ್, ನಿಮ್ಮ ಮನೆಯನ್ನು ಹುಡ್ಕೊಂಡು ನಾವು ಬಂದಿದ್ದು ಬಹಳ ಖುಷಿ ಆಯಿತು. ಯಾಕಂದರೆ ನೀವಿವತ್ತು ಇಲ್ಲಿ ಸಿಕ್ಕಿ ಮಾತಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ಬಹುಶಃ ಅನೇಕ ಜನ ನಿಮ್ಮ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಬಂದದ್ದು ನನಗೂ ಬಹಳ ಖುಷಿ. ಖಂಡಿತ. ನಮ್ಮ ಮಾತುಕತೆ ಶುರು ಮಾಡೋಣ. ಎಸ್ ಸರ್, ಇವತ್ತು ನಾವು ಹೊನ್ನಾವರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಯ ಕೆಲವೊಂದು ಯಕ್ಷ ಕಲಾವಿದರ ಸಂದರ್ಶನಗಳನ್ನು ಮಾಡ್ತಾ ಬಂದ್ವಿ. ನಿಮ್ಮ ಮನೆಗೂ ಬರಬೇಕು ಅಂತ ಬಂದ್ವಿ. ಖುಷಿ ಆಯಿತು. ನಿಮ್ಮ ಮನೆ ಒಂದು ತಪ್ಪಲಿನ ಕೆಳಗಡೆ ಇದೆ. ಆಮೇಲೆ ತೋಟಗಳಿದ್ದಾವೆ ಪಕ್ಕದಲ್ಲಿ. ಅಡಿಕೆ ಉದ್ಯಮ ಇಲ್ಲಿ ಜಾಸ್ತಿ ಇರಬಹುದು ಅಂತ ನಾನು ಅಂದ್ಕೊತೀನಿ. ಈ ಪ್ರದೇಶದಲ್ಲಿದ್ದು ನಿಮ್ಗೆ ಹೆಂಗೆ ಯಕ್ಷಗಾನದ ಅಭಿರುಚಿ ಹುಟ್ಟುಕಂತು ಅಂತ? ನನಗೆ ಯಕ್ಷಗಾನದ ಅಭಿರುಚಿ ಹಚ್ಚಿಸಿದ್ದೆ ಕೆರಮನೆ ಶಿವರಾಮ ಹೆಗಡ್ರು. ಓಕೆ. ಕೆರಮನೆ ಶಿವರಾಮ ಹೆಗಡ್ರು. ಅಲ್ಲಿ ಅವ್ರ ಮನೆ ಪಕ್ಕದಲ್ಲಿ ನಮ್ದು ಸ್ವಲ್ಪ ಜಾಗ ಉಂಟು. ಆವಾಗ ನಾನು ಸಣ್ಣವ, ಹೆಚ್ಚು ಕಡಿಮೆ ಇವನಷ್ಟು ದೊಡ್ಡ ಇದ್ದೆ. ಅವರು ಒಂದು ಬಿಸ್ಕಿಟ್ ಪ್ಯಾಕೆಟ್ ತಗೊಂಬತ್ತಿದ್ರು, ಪಾರ್ಲೇಜಿ. ಆ ಬಿಸ್ಕಿಟ್ ಪ್ಯಾಕೆಟ್ ಶ್ರೀಧರ, ನಾ ಹೇಳ್ದಂಗೆ ನೀವು ಮಾಡಿದ್ರೆ ನಿಂಗೆ ಈ ಬಿಸ್ಕಿಟ್ ಕೊಡುತ್ತೆ ಅಂತ ಹೇಳ್ತಿದ್ರು. ಈಗ ಒಂದು ಅಭಿನಯ ಮಾಡಿ ತೋರಿಸ್ತೇನೆ ಅವ್ರದ್ದು. ಹೀಗೆ ಮಾಡ್ತಿದ್ರು. ಆವಾಗ ನಮಗದು ಜಗತ್ತು ಪ್ರಸಿದ್ಧ. ಅದು ಒಂದು ಚಪ್ಪಳ ಹೊಡೆದು ಹೀಗೆ ಮಾಡ್ತಿದ್ರು ಅವರು.
ಅದು ಶಿವರಾಮ್ ಹೆಡ್ರ ಕೆಪಾಸಿಟಿ. ಓಕೆ. ಹಾಂ. ಅವ್ರು ಹೇಳಿಕೊಟ್ಟಂಗೆ ಮಾಡ್ತಾ ಇದ್ದೆ. ಕಡೆಗೆ ಆಮೇಲೆ ಸ್ವಲ್ಪ 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 ನಮ್ಗೆ ಆಸಕ್ತಿ ಬೆಳೀತು ಅದರಲ್ಲಿ. ಎಷ್ಟನೇ ವರ್ಷ ಆವಾಗ ನಿಮಗೆ? ನಾನು ಆವಾಗ ಏನೊಂದು 6-7ನೇ ಕ್ಲಾಸ್ ಓಹೋ ಅಷ್ಟೇ. ಅಷ್ಟರಿಂದಾನೇ ಶುರುವಾಯಿತು. ಹೌದು. ಓಕೆ. ನಿಮ್ಮ ಮನೆಗೆ ನಾವು ಎಂಟ್ರಿ ಆದ್ವಿ. ಒಂದು ಚಿಕ್ಕ ರೋಡು, ಅಲ್ಲಿಂದ ಮುಂದ್ಗಡೆ ಬಂದರೆ ಡೀಪ್ ಡೌನಲ್ಲಿ ನಿಮ್ಮ ಮನೆ ಇದೆ. ನಿಮ್ಮ ಮನೆಗೆ ಪ್ರಭಂಜನ ಅಂತ ಹೆಸರಿದೆ. ಏನಿದು ಅಂತ? ಪ್ರಭಂಜನ ಅಂದ್ರೆ ಆಂಜನೇಯ. ಹಾಂ. ಓಕೆ. ಅದೇ ಹೆಸರನ್ನ ಇಟ್ಟಿದ್ದು? ಆ ಹೆಸರನ್ನ ಇಟ್ಟದ್ದು. ಯಾಕೆಂದ್ರೆ ನನಗೆ ಅನ್ನ ಕೊಟ್ಟವನು ಆಂಜನೇಯನೇ. ನಾನು ಯಕ್ಷಗಾನಕ್ಕೆ ಬಂದು ಫಸ್ಟ್ ಹೋದದ್ದೇ ಇಲ್ಲಿ ಗುಂಡುಬಾಳ ಅಂತ ಉಂಟು. ಆ ಗುಡ್ಡಬಾಳಕ್ಕೆ ಹೋದ್ಮೇಲೆ ನಂಗೆ ಅನ್ನ ಕೊಟ್ಟವ ಆ ಆಂಜನೇಯ. ಹಾಗಾಗಿ ಪ್ರಭಂಜನ ಅಂತ ಹೆಸರು ಹುಟ್ಟಿತು. ಓಹೋ, ಅದೇ ಹೆಸರನ್ನ ನೀವು ನಿಮ್ಮ ಮನೆಗೂ ಇಟ್ಟಿರುವಂಥದ್ದು. ಯಾವಾಗ ಕಟ್ಟಿದ್ದು ಸರ್ ಈ ಮನೆ? ಯಾವಾಗ ಕಟ್ಟಿದ್ದು ಮನೆ? ಮನೆ ಕಟ್ಟಿ ಈಗೊಂದು 3 ವರ್ಷ 4 ವರ್ಷ ಆಯ್ತು ಅಷ್ಟೇ ಆಗಿದ್ದ. ಮುಂಚೆ ಇಲ್ಲೇ ಇದ್ರೆ ಇದೇ ಪ್ಲೇಸ್? ಅಲ್ಲ, ಇಲ್ಲೇ ಆ ಕಡೆಗೆ ಹಳೆ ಮನೆ ಇತ್ತು. ಹಾಂ. ಓಕೆ. ಈ ತೋಟಗಳೆಲ್ಲ ನಿಮ್ದೇನಾ? ಅಷ್ಟು ನಂದೆ. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? 2. ಇಬ್ರು. 2 ಗಂಡೆ. ಅವರಿಗೆ ಯಕ್ಷಗಾನದ ಆಸಕ್ತಿ? ಅವವೇಶ ಮಾಡ್ತಾ. ಅವವೇಶ ಮಾಡ್ತಾ. ಹಾಸ್ಯದಲ್ಲೇ? ಅಲ್ಲ, ಅವ ಈ ಕ್ಯಾತ್ಗೆ ಮುಂದೆ ಇದು ಹಿಂಗಿದ್ದು ವೇಷ ಮಾಡ್ತಾ. ಓಕೆ. ನಾವು ಈಗ ಚಿಟ್ಟಾಣಿಯವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಅವರ ಮೊಮ್ಮಗನ ಸಂದರ್ಶನ ಮಾಡುವಾಗ ಅವ್ರು ನಿಮ್ಮನ್ನು ನೆನೆಸ್ಕೊತಾ ಇದ್ರು. ನಾನು ಯಕ್ಷಗಾನಕ್ಕೆ ಇವತ್ತೇನಾದರೂ ಇದ್ದಿದ್ರೆ ಒಂದು ಗುರು ಅಥವಾ ನನಗೆ ಹೇಳ್ಕೊಟ್ಟವರು, ನನ್ನನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡಿದ್ದು, ನನಗೆ ಬಣ್ಣ ಹಚ್ಚೋದು ಪ್ರೇರಣೆ ಆದವರು ನೀವು ಅಂತ. ಕಾರ್ತಿಕ್? ಹೌದು, ಹೇಳ್ತಾ ಇದ್ರು. ಕಾರ್ತಿಕ್. ಹಾಂ. ಸೊ ಆ ಥರ ನೀವು ಅವ್ರಿಗೆ ಮಾತ್ರ ಅಲ್ಲ, ಸುಮಾರು ಜನರನ್ನ ಕರ್ಕೊಂಡು ಹೋಗಿದ್ದೀರಾ ನಿಮ್ಮ ಫೀಲ್ಡ್ಗೆ ಅಂತ. ಹೆಂಗೆ ಈ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನನ್ನು ಹಂಗೆ ಬೆಳೆಸೋದು ತುಂಬ ಕಡಿಮೆ, ವಿರಳಾತಿ ವಿರಳ ಅನ್ಕೊಂತೀನಿ ನಾನು. ನಿಮಗೆ ಆ ಮನೋಭಿಲಾಷೆ ಇದೆಯಲ್ಲ, ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ. ನಿಮ್ಮ ಕನಸು ಏನು ಸರ್ ಆ ನೆಲೆಯಲ್ಲಿ? ನಾನೊಬ್ಬನೇ ಊಟ ಮಾಡಬೇಕು ಅನ್ನುವ ದುರಹಂಕಾರ ನನಗಿಲ್ಲ. ಎಲ್ಲರೂ ಊಟ ಮಾಡಬೇಕು ಅಂತ ಹೇಳುವ. ಈ ಚಿಟ್ಟಣ್ಣಿ ಕಾರ್ತಿಕ್ ಹೌದು, ಈ ಕಣ್ಣಿ ಕಾರ್ತಿಕ್ ಹೌದು, ಮಂಕಿ ಈಶ್ವರ್ ನಾಯ್ಕ ಹೌದು, ಇವರೆಲ್ಲರೂ ಒಂದು ಪ್ರಮಾಣದಲ್ಲಿ ನನ್ನ ಕೈ ಬೆಳೆದವರು. ಓಕೆ. ನೀವು ಎಷ್ಟು ಓದಿದ್ದು? ನಾನು PUC ವರೆ ಓದಿದ್ರಿ. ಹೌದು. ಯಕ್ಷಗಾನಕ್ಕೆ ನೀವೇನಾದರೂ ತರಗತಿಗಳಿಗೆ ಸೇರಿ ಅಲ್ಲಿಂದ ಬಂದಿದ್ದ ಅಥವಾ ಸ್ವಂತ ಅಭಿರುಚಿಯಿಂದಾನೇ ಬಂದಿದ್ದ, ಹೇಗೆ? ಅದೇ ಹೇಳ್ದಲ್ಲ, ಶಿವರಾಮ್ ಹೆಡ್ರ ಪ್ರೇರೇಪಣೆಯಿಂದ ಅಷ್ಟೇ? ಪ್ರೇರೇಪಣೆ ಅಷ್ಟೇ? ಹೌದು. ತರಬೇತಿ ಆ ಥರ ಏನಿಲ್ಲ? ಅಲ್ಲ, ಕಡೆ ಕೆರೆಮನೆ ಕೇಂದ್ರಕ್ಕೆ ಹೋದೆ. ಕೇಂದ್ರಕ್ಕೆ ಹೋದ್ರಿ? ಆಗ ನನಗೆ ಗುರುಗಳು ಹೆರಂಜಾಲ್ ವೆಂಕಟರಮಣ ಗಾಣಿಗರು, ಗೊತ್ತು. ಈ ಗೋಪಾಲ್ ಗಾಣಿಗರ ಅಪ್ಪಯ್ಯ. ಹೌದು. ಹೌದು. ಅವರು ನನಗೆ ಗುರು. ಹಾಸ್ಯದಲ್ಲೇ ಆಸಕ್ತಿ ಹೆಂಗೆ ಬಂದಿದ್ದು ನಿಮಗೆ? ಅದು ಒಂದು ಸಣ್ಣ ಇನ್ಸಿಡೆನ್ಸ್. ಅದು ಒಂದ್ಸಲ ನಾನು ಮೊದಲೇ ಈ ಕ್ಯಾತ್ಗೆ ಮುಂದೆ ವೇಷ ಹೀಗೆಲ್ಲ ಮಾಡ್ತಿದ್ದೆ. ಒಂದಿನ ಗುಂಡಿಪಾಳದಲ್ಲಿ ನಾನು ಇರುವಾಗ ಕೆರೆಮನೆ ಮಹಾಬಲಗಡೆ ಅವರು ಅತಿಥಿಯಾಗಿ ಸೇವೆಗೆ ಬಂದರು. ಈ ಕಪ್ಪೆಕೆರೆ ಭಾಗವತ್ರಿ, ದಿವಂಗತ ಕಪ್ಪೆಕೆರೆ ಭಾಗವತ್ರಿ ಮೊನ್ನೆ ದಿವಂಗತರಾದರು. ಅವರು ಸುಭದ್ರ ಕಲ್ಯಾಣ ಮಾಡುವ ಪ್ರಸಂಗ ಅಂತ ಹೇಳಿದ್ರು. ಆಯ್ತು ಅಂದ್ರು. ಆಗೊಬ್ಬ VND ಅಂತೇಳಿ ಅವ ಕತ್ಕಲ್ನವ, ಅವ ಹಾಸ್ಯಗಾರ ಆಗಿದ್ದ. ಅವ ಮಾಬ್ಲೇಡ್ರ್ ನೋಡಿದವ ವೈಬ್ರೇಷನ್ ಶುರುವಾಯ್ತು ಅವನಿಗೆ. ಈ ಮಾಬ್ಲೇಡ್ರ್ ಸ್ವಲ್ಪ ಡೇಂಜರ್ ಮನುಷ್ಯರು. ಆಮೇಲೆ ಅವ ಹಿಂದ್ಗಡೆ ಬಾಗಿಲಲ್ಲಿ ಹೋದವ ಮತ್ತು ಬರಲೇ ಇಲ್ಲ. ಓಕೆ. ಆಮೇಲೆ ಕಪ್ಪೆಕೆರೆ ಭಾಗವತರು
ಸುಭದ್ರ ಕಲ್ಯಾಣದ ವನಪಾಲಕನನ್ನ ಹ್ಮ್ ನನ್ನ ಹತ್ರ ಮಾಡು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಅಂದೆ. ಹ್ಮ್ ಅಲ್ಲ ಮಾಬ್ಲಣ್ಣನ ಕೇಳ್ಕೊ ಅಂದರು. ಕಡೆ ಮಾಬ್ಲಣ್ಣ ಹತ್ರ ಹೋದೆ. ಅವ್ರು ಹೇಳಿಕೊಟ್ರು, ಚಂದ ಮಾಡಿ ಹೇಳಿಕೊಟ್ರು. ಹ್ಮ್ ಅವ್ರು ಹೇಳಿಕೊಟ್ಟದ್ದನ್ನು ಪಾಯಿಂಟ್ ಟು ಪಾಯಿಂಟ್ ಹ್ಮ್ ಅಲ್ಲೇ ಕೊಟ್ಟೆ. ಅವ್ರಿಗೆ ಭಾಳ ಖುಷಿ ಆಯಿತು. ಹ್ಮ್ ಆಮೇಲೆ ಶ್ರೀಧರ ನೀನು ಹಾಸ್ಯನೇ ಮಾಡ, ನಿಂಗೆ ನ್ಯಾಕಿದ್ದು ಹ್ಮ್ ಅಂದರು ಮಾಬ್ಲೇಡ್ರು. ಕಡೆಗೆ ಅಲ್ಲಿಂದ ಹಾಸ್ಯಕ್ಕೆ ಎಂಟ್ರಿ ಅದೇನು ಎಂಟ್ರಿ ಅದೇ. ಅಲ್ಲಿಂದ ಮತ್ತೆ ಬೇರೆ ವೇಷಗಳನ್ನು ಮಾಡಿಲ್ಲ. ಮಾಡಲಿಲ್ಲ. ಹಾಂ ಹಾಂ. ಈ ಹಾಸ್ಯಗಾರರಿಗೆ ಒಂದು ಅಪ್ಡೇಷನ್ ಬೇಕಾಗುತ್ತೆ ಅಂತ ನಾನು ಅಂದ್ಕೊತೀನಿ. ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು, ಕಾಲಕ್ಕೆ ತಕ್ಕಂತೆ ಹಾಸ್ಯಗಳು ಕೂಡ ಬದಲಾಗುತ್ತೆ. ಆ ಅಪ್ಡೇಟ್ಗಳನ್ನೆಲ್ಲ ನೀವು ಹೆಂಗೆ ಮಾಡ್ಕೊಂತೀರಿ? ಅದು ನಿಜವಾಗಿ ಹಾಸ್ಯಕ್ಕೆ ಮೇನ್ ಬೇಕಾಗುವುದು ಪ್ರತ್ಯುತ್ಪನ್ನ ಮತಿತ್ವ. ಈಗ ನನಗೆ ನಾನು ನೇರ ಹೇಳ್ತೇನೆ, ನೀವು ಅದನ್ನು ಹೇಗೂ ಇದು ಮಾಡ್ತೀರಿ. ನನಗೆ ನನ್ನ ಹಾಸ್ಯಕ್ಕೆ ಕರೆಕ್ಟ್ ಎಡಿಟ್ ಆಗೋದಿದ್ರೆ ಜಲವಳ್ಳಿ ವಿದ್ಯಾಧರ ಮಾತ್ರ. ಮತ್ತಾರೂ ಆಗಲ್ಲ, ಮತ್ತಾರು ಆಗುದಿಲ್ಲ. ಹೌದಾ? ಹೌದು, ಜಲವಳ್ಳಿ ವಿದ್ಯಾಧರ ಮಾತ್ರ. ಅವ ನಾವು ಆಡಿದ ಮಾತನ್ನ ಕರೆಕ್ಟಾಗಿ ಮತ್ತೆ ಉಲ್ಟಾ ಕೊಡ್ತಾವ. ಓಕೆ, ದಟ್ ಈಸ್ ವಿದ್ಯಾಧರನ ಕೆಪಾಸಿಟಿ. ಓಕೆ, ಓಹೋ ಹೋ ಹೋ, ಹೌದಲ್ಲ? ಹೌದು. ತುಂಬಾ ಉಲ್ಟಾ ಹೊಡಿತಾ ಇರ್ತಾರೆ ಆ ಕಡೆ ಈ ಕಡೆ. ಬೇಕು ಬೇಕು. ಈಗ ಹಾಸ್ಯಗಾರಂದ್ರೆ ಪಿಂಪಂ ಬೋಲ್ ಇದ್ದಂಗೆ. ಈಗ ನೀವು ಎಷ್ಟು ಸ್ಪೀಡ್ ಹೊಡಿತೀರಾ ಅಷ್ಟು ಸ್ಪೀಡ್ ರಿಫ್ಲೆಕ್ಟ್ ಆಗ್ತದೆ ಅದು. ಹೌದು. ಆ ಕೆಪಾಸಿಟಿ ಇದ್ರೆ ಜಲವಳ್ಳಿ ವಿದ್ಯಾಧರನಿಗೆ ಮಾತ್ರ, ಮತ್ತಾರಿಗೂ ಆಗೋದಿಲ್ಲ. ಇಲ್ಲ. ಸೊ ನಿಮ್ಮ ಅವರ ಕಾಂಬಿನೇಷನ್ ಇದ್ದಾಗ ಸಖತ್ತಾಗಿ ವರ್ಕೌಟ್ ಆಗತ್ತೆ ಹಾಗಾದ್ರೆ. ಹೌದು. ಈಗ ಪ್ರಧಾನ ಹಾಸ್ಯಗಾರರಾಗಿ ನೀವು ಯಾವುದೇ ಮೇಳವನ್ನು ಪ್ರತಿನಿಧಿಸ್ತಾ ಇಲ್ಲಲ್ಲ, ಎಲ್ಲಿ ಇದ್ರೂ ಅತಿಥಿಯಾಗಿ ಹೋಗ್ತೇನೆ. ಅತಿಥಿಯಾಗಿ ಹೋಗ್ತೀವಿ. ಯಾಕೆ ಮೇಳವನ್ನು ಬಿಟ್ಟಿದ್ದು? ಮೇಳ ಬಿಟ್ಟದ್ದು ಕಾರಣ ಮತ್ತೆಂತ ಅಲ್ಲ, ಮಕ್ಕಳು ಸಣ್ಣವರು, ತೋಟ ಉಂಟು, ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮೇಳಕ್ಕೆ ಹೋದೆ ಅಂದ್ರೆ ಮತ್ತೆ ನಾವು ತಿಂಗಳ ಹಿಂಗೆ ಹೊರಗಡೆನೆ ಇರ್ಬೇಕಾಗ್ತದೆ. ಹಾಗಾಗಿ ಬೇಡ ಅಂತ ಬಿಟ್ಟು. ನಿಮ್ಮ ಒಂದು ರಂಗಸ್ಥಳದ ಚಾಕಚಕ್ಯತೆಯಲ್ಲಿ ನಾನು ಗಮನಿಸಿರೋದು, ನೀವು ತುಂಬಾ ಉಪಕಥೆಗಳನ್ನು ಹೇಳ್ತೀರಾ ಅಂತಾನೆ ತುಂಬಾ ಜನ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಏನೇ ಹೇಳಿ ಅಲ್ಲೊಂದು ಉಪಕಥೆ ಶುರು ಆಗ್ಬಿಡುತ್ತೆ ನಿಮ್ದು. ನಿಮ್ ಕಥೆನೇ ಡಿಫ್ರೆಂಟ್ ಆಗಿರುತ್ತೆ. ನಾವೇನೋ ಕೇಳಿಸ್ಕೊಂಡಿದೀವಿ, ನಿನ್ನೆ ಕೇಳಿದೀವಿ ಬಿಡಿ, ಅಲ್ಲೆಲ್ಲೋ ಕೇಳಿದ್ವಿ, ಆ ಥರ ಇರೋದಿಲ್ಲ. ಅದು ಏನೋ ಒಂದು ಕಲ್ಪನೆಯಲ್ಲಿ ಹೇಳ್ತಾ ಇರ್ತೀರ. ಈ ಕಥೆಗಳೆಲ್ಲ ನಿಮ್ಗೆ ಎಲ್ಲಿಂದ ಹುಟ್ಕೊಂತು? ಯಾರಾದರೂ ನಿಮ್ಗೆ ಬೋಧಿಸಿದ್ರಾ? ಅಥವಾ ನೀವು ಅದನ್ನ ಎಲ್ಲಿಂದ ಗ್ರ್ಯಾಪ್ ಮಾಡ್ಕೊ ಬರ್ತೀರಿ? ಎಲ್ಲಿ ಓದ್ತೀರಿ ನೀವು? ಅಥವಾ ಎಲ್ಲಿ ಕೇಳಿಸ್ಕೊಂತೀರಿ? ಎಲ್ಲಿ ಹುಟ್ಟಾಕಂತೀರಿ? ಇದು 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 ತುಂಬಾ ಜನರಿಗೆ ಗೊತ್ತಿಲ್ಲ, ಅದನ್ನ ಹೇಳಿ ಅಂತ. ಅಲ್ಲ, ಅದು ಎಲ್ಲಿ ಹುಟ್ಟಾಕುವುದಲ್ಲ. ಈಗ ನನ್ನ ಮಗನ ಕೇಳಿದ್ರೆ ಹೇಳ್ತಾನ, ನಾನು ಹೀಗೆ ತಲೆಗೆ ಕೈ ಕೊಟ್ಟುಕೊಂಡು ಕೂತ್ಕೊಂಡ್ರೆ ಅಪ್ಪ ಏನೋ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಓಕೆ. ಆಗ ಅವರು ನನ್ನ ಹೆಂಡತಿ ಯಾರು ನಾನು ಎಬ್ಸುವುದಿಲ್ಲ, ಡಿಸ್ಟರ್ಬ್ ಮಾಡಲ್ಲ. ಅಂದ್ರೆ ನಾನು ನಿದ್ರೆ ಮಾಡ್ತಾ ಇರುವುದಿಲ್ಲ ಅವಾಗ. ಏನೋ ಮನನ ಮಾಡ್ತಿರ್ತೀರ. ಇಲ್ಲಂತದ್ದು ಸರ್ಕ್ಯುಲೇಷನ್ ಆಗ್ತಾ ಇರ್ತದ. ಓಕೆ. ಹಾಗೆ ಅಲ್ಲ, ಅಂಥ ಕಥೆಗಳು ನಿಮ್ಮ ಹತ್ರ ಎಷ್ಟಿರ್ಬಹುದು ಅಂತ? ಅದು ಹೇಳಲಿಕ್ಕೆ ಬರೋದಿಲ್ಲ, ತುಂಬಾ ಇದೆ. ತುಂಬಾ ಇದೆ. ಅದನ್ನ ರಂಗಸ್ಥಳದ ಪ್ರಯೋಗ ಮಾಡ್ತೀರಾ ನೀವು? ಹೌದು. ಅಂದ್ರೆ ಈ ಸ್ತರದಲ್ಲಿ ಯಾರು ಕೂಡ ಯೋಚನೆ ಮಾಡಿಲ್ಲ, ಅಥವಾ ಆ ಸ್ತರದಲ್ಲಿ ಯಾರು ಮಿಂಚಿಲ್ಲ. ನೀವು ಇದೀರಾ ಅಂತ ಹೇಳಿದ್ರೆ ಇದನ್ನೊಂದು ಮಾಡಬಹುದು ಅಂತ ನಿಮ್ಗೆ ಯಾವಾಗ ಅನ್ಸಿದ್ದು, ಹಿಂಗೂ ಒಂದು ಟ್ರೈ ಮಾಡೋಣ ಯಕ್ಷಗಾನದಲ್ಲಿ ಅಂತ? ಅಲ್ಲ, ನಂದು ಡಿಫರೆನ್ಸ್. ಈಗ ರಮೇಶ್ ಅಣ್ಣ ಇದ್ರು, ಹಳ್ಳಾಡಿಯವರಿದ್ರು, ಇವರೆಲ್ಲ ಹಾಸ್ಯಗಾರರಿದ್ರು. ಅವರೆಲ್ಲ ಒಂದು ಪಂಚ್ ಕೊಟ್ಟಿದ್ರು. ಆದ್ರೆ ನಂದು ಹಾಗಲ್ಲ. ಅವ್ರ ಪಂಚ್ ಬೇರೆ, ನನ್ನ ಪಂಚ್ ಬೇರೆ ಅಂತ. ಓಕೆ, ಆ ರೀತಿ ಒಂದು ಬೇರೆ ಕೊಡಬೇಕು ಅಂತ ಅಷ್ಟೇ. ಓಕೆ ಓಕೆ.
ರಂಗಸ್ಥಳದಲ್ಲಿ ಇಬ್ಬಿಬ್ರು ಹಾಸ್ಯಗಾರರು ಇದ್ದಾಗ ನಿಮ್ಗೆ ತುಂಬ ಒತ್ತಡ ಆಗೋದಿಲ್ವಾ ಸರ್? ಹೆಂಗಿರುತ್ತೆ ಆ ಸನ್ನಿವೇಶಗಳು? ಅವರು ಬೇರೆ ಥರ ಮಾತಾಡ್ತಿರ್ತಾರೆ, ನಿಮ್ಮದು ಬೇರೆ ಥರ ಇರುತ್ತೆ, ಇಬ್ರಿಗೆ ಕ್ಲಾಶ್ ಆಗೋದು, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನೀವು ನೈಟ್ ಮಾತ್ರ ಒಟ್ಟಾಗೋದು, ಹಗಲಲ್ಲಿ ಬೇರೆ ಬೇರೆ ಕಡೆ ಇರ್ತೀರಿ, ನೀವು ಏನು ಮಾತಾಡ್ತೀರಿ ರಾತ್ರಿಗೆ ಅನ್ನೋದೇ ನಿಮ್ಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಅಂತ? ಅದನ್ನು ನೀವು ಹಾಂ ಹಳ್ಳಾಡಿಯವರನ್ನು ಕೇಳಿ. ಹಾಂ ನಾನು ಭಾಳ ಮೆಚ್ಚಿಕೊಂಡ ಹಾಸ್ಯಗಾರರು ಹಾಂ ಹಳ್ಳಾಡಿ ಜಯರಾಮ್ ಶೆಟ್ಟರು. ಓಕೆ ಓಕೆ. ಹಾಂ ಅವರು ಹಾಂ ನೇರವಾಗಿ ಹೇಳ್ತಿದ್ರು. ಹಾಂ ಬಿಳಿಯೂರು ಕೃಷ್ಣಮೂರ್ತಿ ಅಂತ ಗೊತ್ತುಂಟ ನಿಮ್ಗೆ? ಹಾಂ ಕೇಳಿದ್ದೀನಿ, ಹೆಸರು ಕೇಳಿದ್ದೀನಿ, ಪರಿಚಯ ಇಲ್ಲ. ಸಾಲಿಗ್ರಾಮ ಮೇಳದಲ್ಲಿದ್ದರು. ಹಾಂ ಅವ್ರ ನಂತರ ನನಗೆ ಹಾಂ ಪ್ರೀತಿಯ ಹಾಸ್ಯಗಾರ ಕಾಸರಗೋಡು ಅಂತ ಹೇಳ್ತಿದ್ರು. ಓಕೆ. ನನಗೆ ಹಾಂ ಅಂಥವ್ರದ್ದು ಒಂದು ಪ್ರೀತಿಯ ಶಬ್ದ ಸಾಕು ಅಲ್ವಾ? ಹಾ. ಹ್ಞೂ ಹ್ಞೂ ಹ್ಞೂ. ನಾನು ಹಳ್ಳಾಡಿಯವರ ಅಪ್ಪಟ ಅಭಿಮಾನಿ. ಓಕೆ ಓಕೆ. ಹಾಸ್ಯಕ್ಕೆ ತಯಾರಿ ಅನ್ನೋದು ಬೇಕಾಗುತ್ತಾ? ತಯಾರಿ ಮಾಡಬೇಕು. ಹ್ಞೂ ಅಂದ್ರೆ ತಯಾರಿ ಮಾಡಬೇಕು ಅಂದ್ರೆ ಹ್ಞೂ ರೆಡಿಮೇಡ್ ಆಗಬಾರ್ದು. ಅದು ಹ್ಞೂ ಪ್ರತ್ಯುತ್ಪನ್ನ ಮತಿತ್ವ ಬೇಕು ಹಾಸ್ಯಕ್ಕೆ. ಓಕೆ ಓಕೆ. ಅಲ್ಲೇ ಸ್ಪಾಟಲ್ಲಿ ಆಗಬೇಕು. ಸ್ಪಾಟ್ ಡೆಲಿವರಿ ಹ್ಞೂ ಹ್ಞೂ ಅದು ಬೇಕು. ಅದು ಬೇಕು. ಹೆಂಗೆ ಇದೆಲ್ಲ ನಿಮಗೆ ಬಂತು ಅಂತ? ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ? ಯಾರು ಇಲ್ಲ. ನೀವು ಎಷ್ಟು ಜನ ಮಕ್ಕಳು? ನಮ್ಮ ಅಪ್ಪಯ್ಯನಿಗೆ ಹಾಂ 2 ಗಂಡು 2 ಹೆಣ್ಣು. ಓಕೆ. ಹ್ಞೂ ಒಂದು ಅಕ್ಕನನ್ನ ಹ್ಞೂ ಸಿರ್ಸಿ ಕೊಟ್ಟಿದ್ದೇವೆ, ಒಂದು ತಂಗಿಯನ್ನ ಇಲ್ಲೇ ಸಂತೆಗಳಿಗೆ ಕೊಟ್ಟಿದ್ದೇವೆ. ಹ್ಞೂ ಹ್ಞೂ ಅಣ್ಣ ಅವನಿಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇತ್ತು, ತೀರೋದ. ಹ್ಞೂ ಹ್ಞೂ ಓಕೆ. ಮತ್ತೊಬ್ಬರು ನೀವು. ಹೌದು. ಈ ಯಕ್ಷಗಾನಕ್ಕೆ ಬರೋದು ಫ್ಯಾಮಿಲಿಯವರಿಗೆಲ್ಲ ತುಂಬ ಇಷ್ಟ ಇತ್ತಾ? ಯಕ್ಷಗಾನಕ್ಕೆ ಬರೋದು ಫ್ಯಾಮಿಲಿಯವ್ರಿಗೆ ತುಂಬ ಇಷ್ಟ ಇತ್ತಾ ಆವಾಗ ನೀವು? ಆ ಕತೆ ಕೇಳಿದ್ರೆ ಅದು ಬಹಳ ಉಂಟು. ಹಾಂ ಹೇಳಿ ನಮಗೂ. ನಾನು ಯಕ್ಷಗಾನಕ್ಕೆ ಬತ್ತೆ ಅಂದ ತಕ್ಷಣ ಹಾಂ ನಮ್ಮ ಅಪ್ಪಯ್ಯ ಹಾಂ ಇವೊಬ್ಬ ಹಾಳಾಗಿ ಹೋದ ಓ ಅಂತ ಹೇಳಿದ್ರು. ಹಾಂ ಆಮೇಲೆ ನಂಗೆ ಡಿಮ್ಯಾಂಡ್ ಬಂದ ತಕ್ಷಣ ಹಾಂ ಅದೇ ನಮ್ಮ ತಂದೆಯವರು ಹಾಂ ನಾನು ಮರ್ಯಾದೆ ಇಟ್ಟೆ ಮಾರಾಯ ನೀನು ಅಂದರು. ಹಾಂ ಓಕೆ ಗ್ರೇಟ್. ಆವಾಗ ಹ್ಞೂ ಈ ಯಕ್ಷಗಾನಕ್ಕೆ ಹೋಗ್ತಂದ್ರೆ ಅವ ಹಾಳಾಗೋದ ಅಂತ ಲೆಕ್ಕ ಇತ್ತು ಒಂದು. ಓಹೋ ಹೋ ಹೋ. ತಿರುಗಾಟ ಮಾಡ್ತಾ ಇದ್ದಾನಂದ್ರೆ ಅವನಿಗೇನು ಆಗೋದಿಲ್ಲ, ಹೌದು. ಉತ್ಪತ್ತಿ ಅಷ್ಟಿಲ್ಲ ಅಂತ. ಹೌದು. ಹ್ಞೂ 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 ಆಮೇಲೆ ನಮ್ಮ ತಂದೆಯವರೇ ಅಡ್ಡಿಲ್ಲ ನಾನು ಮರ್ಯಾದೆ ಇಟ್ಟೆ. ಎಲ್ಲರೂ ಆವಾಗ ಹ್ಞೂ ನಿಮ್ಮ ಮಗ ಒಬ್ಬ ಬಹಳ ಒಳ್ಳೆ ವೇಷ ಮಾಡ್ತಾ ಅಂತ ಹೇಳಿದ ಮೇಲೆ ಹ್ಞೂ ಸಂತೋಷ ಆಯ್ತು ಅವ್ರಿಗೆ. ಹ್ಞೂ ಹ್ಞೂ ಹ್ಞೂ. ಈಗ ನೀವು ಒಂದೇ ಮೇಳದಲ್ಲಿ ಸೇವೆಯನ್ನು ಮಾಡದೇ ಇದ್ರು ತುಂಬ ಬ್ಯುಸಿ ಆಗಿದ್ದೀರಾ ಹೇಗೆ? ಡೈಲಿ ಆಟ ಇರುತ್ತಾ ನಿಮಗೆ? ಹೌದೌದು. ಹ್ಞೂ ಹ್ಞೂ ಹ್ಞೂ. ನಂಗೆ ಪ್ರೋಗ್ರಾಮಿಗೇನು ಕಡಿಮೆ ಇಲ್ಲ. ಹಾಂ ನಾನೇ ಕೆಲವು ಬಿಡ್ಬೇಕಷ್ಟೆ. ಹೌದಾ? ಹೌದು. ಹಾಂ ಹಾಂ. ನೀವು ಮೂಲತಃ ಈಗ ಭಟ್ರಾಗಿರೋದ್ರಿಂದ ಯಕ್ಷಗಾನ ಬಿಟ್ಟರು ಬೇರೆ ಬೇರೆ ಉದ್ಯೋಗ ಇತ್ತು ನಿಮಗೆ, ತೋಟ ಇದ್ದಿರ್ಬೋದು, ಪುರೋಹಿತಿಗೆ ಇದ್ದಿರ್ಬೋದು. ಅಲ್ಲ, ನಾ ಮೊದ್ಲು ಪುರೋಹಿತಿಗೆನೆ ಮಾಡ್ತಿದ್ದೆ. ಹಾಂ ಮೊದ್ಲು ಪುರೋಹಿತಿಗೆನೆ ಮಾಡ್ತಿದ್ದೆ ನಾನು. ವಾಕ್ಚಾತುರ್ಯಕ್ಕೆ ಅದು ಪ್ಲಸ್ ಆಗಿರ್ಬೋದು ಹಾಗಾದ್ರೆ. ಹಾ? ವಾಕ್ಚಾತುರ್ಯಕ್ಕೆ ಅದು ಪ್ಲಸ್ ಆಗಿರ್ಬೋದು ಹಾಗಾದ್ರೆ. ಹೌದೌದು. ಹ್ಮ್ 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 ಹ್ಮ್. ಅನಂತರದಲ್ಲಿ ಯಕ್ಷಗಾನಕ್ಕೆ ಬಂದಿದ್ದು. ಹೌದು. ಓಕೆ. ಈಗ ನಾನು ಮಾಗಧವದ ಸರಮನೆ ದೂತನ ಮಾಡ್ಕೊಂಡು ಹೇಳ್ತಿದ್ದೆ. ದಮ ಕ್ಷಮ್ಯಂ ಕ್ಷಮಾಧರ್ಮ ಧೃತಿ ಸತ್ಯ ಪರಾಕ್ರಮ ಧೀರ್ವಿದ್ಯ ಸತ್ಯಮಾಕ್ರೋದು ದಶಕಂ ಧರ್ಮ ಲಕ್ಷಣಂ. ಇದು ಒಬ್ಬ ರಾಜನಿಗಿರಬೇಕಾದ ಅಂಶ ಅಂತ ಹೇಳ್ತಿದ್ದೆ. ಒಂದ್ಸಲ ಅಂಕೋಲದಲ್ಲಿ ಆಟ, ವಾಸುದೇವ ರಂಗಭಟ್ರ ಹನುಮಂತ, ಜಬ್ಬರ್ರ ಅರ್ಜುನ, ಅವರಿಬ್ಬರು ಆ ಕಡೆ ಈ ಕಡೆ ನಂಗೆ ಪ್ರಶ್ನೆ ಕೇಳ್ತಾರೆ. ನಿರರ್ಗಳವಾಗಿ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಕಡೆಗೆ ಒಳಗೆ ಬಂದ ಕೂಡಲೇ ಇಬ್ಬರು ಅಂದರು, ನಿಮ್ಮ ಕೆಪಾಸಿಟಿಗೆ ಮೆಚ್ಚಿಕೊಂಡೆ ನಾನು ಅಂತ. ಓಕೆ ಓಕೆ ಓಕೆ. ಫ್ಯಾಮಿಲಿದೆಲ್ಲ ಎಷ್ಟು ಸಪೋರ್ಟ್ ಸರ್ ಈಗ? ಫ್ಯಾಮಿಲಿಯವರದ್ದೆಲ್ಲ ಎಷ್ಟು ಸಪೋರ್ಟ್ ಈಗ ನಿಮಗೆ? ನನ್ನ ಕುಟುಂಬದವರದ್ದು. ನನ್ನ ಹೆಂಡತಿ ಅವಳು ನನ್ನ ಈ ಬಿಸ್ನೆಸ್ಸಿಗೆ
ಭಾಳ ಸಪೋರ್ಟು. ಓಕೆ. ಹಾಗಂತ ಅವಳು ಮೂಲತಃ ಈ ಕಡೆಯವಳಲ್ಲ, ಹಾಂ. ಅವಳು ಬಯಲುಸೀಮೆ ಅವಳು. ಓ. ಅವಳಿಗೆ ಯಕ್ಷಗಾನದ ಆ ಗೊತ್ತಿಲ್ಲ. ಹಾಂ. ಅವಳಿಗೆಲ್ಲರೂ ನಂದು ಕಾಳ ಹಾಂ. ಆ ಕಡೆ ಭಾಷೆ ಮಾತಾಡ್ತಿರಲ್ಲ ನಾವು, ಹಾಂ. ಹಾಗಿದ್ರೆ ಮಾತ್ರ ಅವಳು ಯಕ್ಷಗಾನಕ್ಕೆ ಬರ್ತಾಳೆ. ಓಕೆ ಓಕೆ ಓಕೆ. ನಿಮ್ಮ ಕನಸೇನು ಸರ್ ಈ ವಿಭಾಗದಲ್ಲಿ, ಯಕ್ಷಗಾನದ ಫೀಲ್ಡಲ್ಲಿ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ರ, ಮುಂದೆ ಏನು ಮಾಡಬೇಕು ಅನ್ನುವಂಥ ಕನಸಿದೆ? ಏನಾದರೂ ಬೇರೆಯವ್ರನ್ನೆಲ್ಲ ಈಗ ಯಕ್ಷಗಾನಕ್ಕೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ, ಸೊ ಅಂಥವ್ರಿಗೆ ಹೆಜ್ಜೆ ಕಲಿಸೋದು ಅಥವಾ ವೇಷಭೂಷಣಗಳ ಬಗ್ಗೆ ತಿಳುವಳಿಕೆ ಕೊಡೋದು, ತರಬೇತಿಗಳನ್ನು ಕೊಡೋದು, ಈ ಥರ ಕನಸೇನಾದರೂ ಇಟ್ಕೊಂಡಿದ್ದೀರಾ ಹೇಗೆ? ನನ್ನದೊಂದು ಆಸೆ ಮತ್ತೆಂತ ಅಲ್ಲ, ಏನಾದರೂ ಒಂದು ನಮ್ಮದಾದದ್ದನ್ನು ನಾವು ಕೊಡಬೇಕು ಅಂತ. ಓಕೆ ಓಕೆ. ಹಾಂ. ನಮ್ಮದಾದದ್ದು ಒಂದೊಂದು ಕೊಡಬೇಕು ನಾವು, ಅಷ್ಟೇ ನನ್ನ ಆಸೆ. ಅದಂದ್ರೆ ಈಗ ನೀವು ಯಕ್ಷಗಾನದ ರಂಗದಲ್ಲೇ ಇರೋದ್ರಿಂದ ಅದಕ್ಕೆ ಏನಾದರೂ ಕೊಡಬೇಕು ಅಂತ, ಅದಕ್ಕೇನಾದರೂ ಕೊಡಬೇಕು. ಯಾಕೆಂದ್ರೆ ನಾವು ಅಲ್ಲಿ ಅನ್ನ ತಿಂತೇವಲ್ಲ, ಹೌದು, ಅನ್ನ ತಿಂದ ಋಣಕ್ಕೆ ಒಂದು ಏನಾದರೂ ನಾವು ಕೊಡಬೇಕು. ಇವತ್ತು ಈ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ತುಂಬ ಪ್ರಚಾರದಲ್ಲಿರುತ್ತೆ ಯಕ್ಷಗಾನ. ಬೇರೆ ಬೇರೆಯವರೆಲ್ಲ ಬಂದು ಯಕ್ಷಗಾನವನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಂದು ಸಲ ಈ ಹೊಸ ಹುಡುಗರುಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಪ್ ಆಗಿ ದುಮ್ಮಿಕ್ಕೋದೆಲ್ಲ ಇದೆ. ಆದರೆ ಆನಂತರದಲ್ಲಿ ಅವ್ರು ಎಲ್ಲೋದ್ರು ಅನ್ನೋದೇ ಗೊತ್ತಾಗಲ್ಲ. ಈ ಯಂಗ್ಸ್ಟರ್ಸ್ಗಳಿಗೆ ನಿಮ್ಮ ಅನುಭವದ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ? ಈ ಯಂಗ್ ಸ್ಟಾರ್ಸ್ಗಳ ಬಗ್ಗೆ ನನ್ನ ಅಭಿಪ್ರಾಯ, ಅದನ್ನು ನೀವು ಪ್ಲಸ್ ಆಗಿ ತಗೊಳ್ತೀರೋ ಮೈನಸ್ ಆಗಿ ತಗೊಳ್ತೀರೋ ಗೊತ್ತಿಲ್ಲ, ಸ್ಟಡಿ ಮಾಡೋದು ಕಡಿಮೆ ಆಗ್ತದೆ. ಒಟ್ಟಾರೆ ಒಂದು ಪದ್ಯಕ್ಕೆ ಕುಣಿಯುವುದೇ ಉದ್ದೇಶ ಆಗಿರ್ತದೆ ಬಿಟ್ರೆ ಭಾಷೆಯ ಬಗ್ಗೆ ಕಡಿಮೆ ಮಾತಿಲ್ಲ. ಸ್ಟಡಿ ಮಾಡ್ಬೇಕು ಅದಕ್ಕೆ. ಹೌದು. ಈಗ ನಾನು ನೋಡಿದ ಪ್ರಕಾರ ಸದ್ಯಕ್ಕೆ ಭಾಷೆ ಇರುವುದಿದ್ರೆ ಮಂಕಿಗೆ ಮಾತ್ರ, ಓಕೆ, ಈಶ್ವರ್ ನಾಯ್ಕನಿಗೆ ಮಾತ್ರ. ಒಂದು ಪದ್ಯಕ್ಕೆ ಅರ್ಥ ಹೇಳಲಿಕ್ಕೆ ಸ್ಟಡಿ ಮಾಡಬೇಕಾಗ್ತದೆ. ಹೌದು. ಈ ಹಾಸ್ಯ ಈಸಿ ಜಾಬ, ಕಟ್ಟು ವೇಷಗಳು ಈಸಿ ಜಾಬ ಸರ್? ರಂಗಸ್ಥಳದ ಅವರೆಲ್ಲ ತುಂಬ ಕುಣಿಬೇಕಲ್ಲ, ಬೇರೆ ವೇಷಧಾರಿಗಳಿಗೆ ತುಂಬ ಕುಣಿಯೋದಿರುತ್ತೆ. ನಿಮ್ಮ ಹಾಸ್ಯಕ್ಕಾದ್ರೆ ವೇಷಭೂಷಣ ಸಿಂಪಲ್ ಆಗಿರುತ್ತೆ. ಈಗ ಈಸಿ ಜಾಬ್ ಯಾರದ್ದು ಯಕ್ಷಗಾನದಲ್ಲಿ? ಅವರಿಗೆ ಮೈ ಮೇಲೆ ವೇಟ್ ಇರ್ತದೆ, ಹಾಸ್ಯಗಾರರಿಗೆ ತಲೆ ಮೇಲೆ ವೇಟ್ ಇರ್ತದೆ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ನಮಗೆ ತಲೆ ಮೇಲೆ ವೇಟ್ ಇರ್ತದೆ, ಅವ್ರಿಗೆ ಮೈ ಮೇಲೆ ವೇಟ್ ಇರ್ತದೆ. ಹೌದು. ಹಾಗಾದ್ರೆ ನಿಮ್ದೇ ಪ್ರಧಾನವಾಗಿರುತ್ತೆ, ಹಾಗಾದ್ರೆ ಟೆನ್ಷನ್ ಇರುತ್ತೆ. ಒಬ್ರು ಕೇಳಿದ್ರು, ಅಲ್ಲಿ ಗಣಪತಿ ಇರ್ತದೆ, ಗಣಪತಿ ಸಮ ಎದುರಿಗೆ ಹಾಸಿಗಾರನ್ನು ಕೂರಿಸ್ತಾರೆ ಯಾಕೆ? ಆ ಎರಡೂ ಲೈನ್ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ನಾವು ಬರ್ಬೇಕಲ್ಲ. ಕರೆಕ್ಟ್. ದೇವರಲ್ಲಿ ಮೇಂಟೈನ್ ಮಾಡ್ತಿರ್ತಾನೆ, ಇಲ್ಲಿ ನೀವು ಮಾಡ್ತಿರ್ತೀರಿ. ಹೌದು. ಅದು ನಾವು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು. ಅದು ಬೇಕಾಗುತ್ತೆ. ಹೌದು, ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಹಾಸ್ಯದಲ್ಲಿ ಅಶ್ಲೀಲ, ಅಸಂಬದ್ಧ ಬರಬಾರ್ದು. ಇತ್ತೀಚೆ ಬರ್ತಿದೆಯಲ್ಲ ಕೆಲವೊಂದು ಕಡೆ. ಅದನ್ನು ನಾನು ಹೇಳಿದ್ರೆ ಆಕ್ವರ್ಡ್ ಆಗ್ತದೆ. ಹೌದು, ಬೇಡ. ಆ ಮಟ್ಟಿಗೆ ಹಳ್ಳಾಡಿಯವರು, ಅವರು ಶಿಸ್ತು. ಹಳ್ಳಾಡಿಯವ್ರ ಹಾಸ್ಯ ಶಿಸ್ತು. ಈ ಉಳಿದವ್ರ ಬಗ್ಗೆ ನಾನು ಮತ್ತೆ ಅಬ್ಜೆಕ್ಷನ್ ಮಾಡೋದಿಲ್ಲ ನಾನು. ಕರೆಕ್ಟ್. ಯಾಕೆಂದ್ರೆ ಕಡೆಗೆ ಕಾಸರಗೋಡವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ಆಗೋದು ಬೇಡ. ಹೌದು. ಹಳ್ಳಾಡಿಯವ್ರ ಬಗ್ಗೆ ನಾನು ಹೃತ್ಪೂರ್ವಕವಾಗಿ ಅವರ ಅಭಿಮಾನಿ. ನಾನು ಹಳ್ಳಾಡಿ ಜಯರಾಮ್ ಶೆಟ್ಟರ್ ಬಗ್ಗೆ. ನೀವೆಲ್ಲ ಒಂದು ಸರ್ಕಲಲ್ಲಿ ಒಂದು ಒಳ್ಳೆ ಕ್ಲೋಸ್ ರಿಲೇಶನ್ಶಿಪ್ ಇತ್ತಲ್ಲ, ಈ ಕಣ್ಣಿಮನೆಯವರು ಇರ್ಬೋದು, ಚಿಟ್ಟಾಣಿಯವರು, ನೀವು ಎಲ್ಲ ಒಂದೇ ಇದರಲ್ಲಿ ಹೋಗ್ತಾ ಇದ್ರೆ ಹೇಗೆ? ಅಂದರೆ ಈ ಕಡೆಯವರು ಜಾಸ್ತಿ ಕಲಾವಿದರು ನಮ್ಗೆ ಸಿಗ್ತಾರೆ. ಹೊನ್ನಾವರ ಕಡೆ ಬಂದರೆ ನಮಗೆ ಯಕ್ಷಗಾನ ಅಂತ ಹೇಳಿದ್ರೆ ಜಾಸ್ತಿ ನಮ್ಮ ಕಡೆ ಆದರೂ, ಕುಂದಾಪುರ ಆ ಭಾಗದಲ್ಲಿ ಆದರೂ
ಕಲಾವಿದರೆಲ್ಲ ಇಲ್ಲಿಯವರೇ ಇರ್ತಾರೆ, ನೀವೆಲ್ಲ ಆಗಾಗ ಒಟ್ಟಾಗ್ತಿದ್ರಾ ಹೇಗೆ? ಡೈಲಿ ಹೌದೌದು ಹಾಂ ಹೌದು ಒಟ್ಟಿಗೆ ಹೋಗೋದು? ಹೌದು ಒಂದೇ ಮೇಳದಲ್ಲೆಲ್ಲ ಇದ್ರಾ? ಹೌದೌದು. ಆವಾಗ ಚಿಟ್ಟಣಿಯವ್ರದ್ದು ಅಂದ್ರೆ ಚಿಟ್ಟಣಿ ಅಂದ್ರೆ ಕಾರ್ತಿಕ್ ಚಿಟ್ಟಣಿ ಅಲ್ಲ, ಹಾಂ ಅದೇ. ಅವ್ರ ಅಜ್ಜಯ್ಯ ಹಾಂ ರಾಮಚಂದ್ರ ಹೆಗಡೆ ಚಿಟ್ಟಣಿ, ಹಾಂ ಅವ್ರದ್ದು ವೀರಾಂಜನೇಯ ಯಕ್ಷಮಿತ್ರ ಮಂಡಳಿ ಇತ್ತಿತ್ತು. ಆವಾಗ ಅದಕ್ಕೆ ನಾನು ಖಾಯಂ ಇದ್ದೆ. ಕಾಯಂ ಹೋಗ್ತಿದ್ರಿ? ಹೌದು. ಕಡೆಗೆ ಕೆಲವು ಟೈಮು ಕೊಂಡದ ಕುಳಿಯವರ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನಕ್ಕೂ ಇದ್ದೆ. ಆಮೇಲೆ ನಿಮ್ಮ ಅಮೃತೇಶ್ವರಿ ಮೇಳದಲ್ಲೂ ಕೆಲವು ಟೈಮ್ ಇದ್ದೆ. ಟೋಟಲ್ ಎಷ್ಟು ವರ್ಷ ಸರ್ವಿಸ್ ಆಯ್ತು ಈಗ? ನಾನು ಯಕ್ಷಗಾನಕ್ಕೆ ಬಂದು 35 ವರ್ಷ ಆಯ್ತು. 35 ವರ್ಷ ಆಯ್ತು. ನಂಗೀಗ 51 ವರ್ಷ. ಹಾಂ ಗ್ರೇಟ್. 35 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಾ. ಹೌದು. ಖಂಡಿತ ಸರ್, ಖುಷಿ ಆಯಿತು. ನಾವು ಇಲ್ಲಿವರೆಗೆ ಬಂದಿದ್ದು ನಿಮ್ಮನ್ನು ಮಾತಾಡಿಸ್ಬೇಕು. ನಿಮ್ಮ ಜೀವನನೂ ಈಗ ಸುಲಭವಾಗಿರಲಿಲ್ಲ, ಎಲ್ಲ ಕಷ್ಟದಲ್ಲಿ ಏಳು ಬೀಳಲ್ಲಿ ಇಲ್ಲಿವರೆಗೆ ಬಂದು ಈಗ ನೀವು ಒಂದು ಒಳ್ಳೆ ಮನೆಯನ್ನು ಕಟ್ಟಿ ನಮ್ಗೆ ವಿಡಿಯೋ ಮಾಡೋದಕ್ಕೂ ಹೆಲ್ಪ್ ಆಯಿತು. ಸೊ ಅದಕ್ಕಿಂತ ಮುಂಚೆ ನಿಮ್ದು ಹಳೆ ಮನೆ ಇತ್ತು ಹೇಳಿದ್ರಿ, ಕಷ್ಟ ಇತ್ತು ಅಂತ. ಸೊ ಅದನ್ನೆಲ್ಲ ದಾಟ್ಕೊಂಡು ಬಂದ ಮೇಲೇ ನೀವಾಗಿದ್ದು. ನಾನು ಬರೇ ಯಕ್ಷಗಾನದ ದುಡಿಮೆಯಲ್ಲೇ ಮದುವೆ ಆದೆ. ಇಲ್ಲಿ ಜಾಗ ತಗೊಂಡೆ, ದೊಡ್ಡ ಮಗನ ಉಪನಯನ ಮಾಡಿದೆ, ಸಣ್ಣ ಮಗನ ಉಪನಯನ ಮಾಡಿದೆ, ಗೃಹ ಪ್ರವೇಶ ಮಾಡಿದೆ. ಅಷ್ಟು ಯಕ್ಷಗಾನ ದುಡಿಮೆನೆ, ಎಲ್ಲ ಯಕ್ಷಗಾನದ್ದೇ. ನೋಡಿ ನಿಮ್ಮ ಹಿಂದೆ ಬಾಗಿಲಿದೆ, ಅದರಲ್ಲೂ ಕೂಡ ಯಕ್ಷಗಾನದ ಕಿರೀಟ ಇದೆ. ಎಸ್ 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 ಅಲ್ಲ, ಅಲ್ಲೂ ಕೂಡ ಕೆತ್ತನೆ ಇದೆ. ಆಗಲಿ ಸರ್, ನಾವು ಅಷ್ಟು ದೂರದಿಂದ ಬಂದಾಗ ನೀವೊಂದು ಸಮಯ ಕೊಟ್ಟು ನೀವು ಬಂದದ್ದು ಭಾಳ ಸಂತೋಷ ಆಯಿತು. ಎಸ್ ಹೌದು. ಯಾಕೆ ಕೇಳಿದ್ರೆ ಒಂದು ನೇರವಾದ ಕಠೋರ ಸತ್ಯವನ್ನು ಹೇಳ್ತೇನೆ ನಿಮ್ಮಲ್ಲಿ. ಎಸ್ ಸರ್. ನಮ್ಮ ಉತ್ತರ ಕನ್ನಡದಲ್ಲಿ ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡುವವರು ಇದ್ದಾರೆ ಬಿಟ್ರೆ ಯಕ್ಷಗಾನದ ಪ್ರೋತ್ಸಾಹಕರಿಲ್ಲ. ಅದಿದ್ದರೆ ನಿಮ್ಮ ದಕ್ಷಿಣ ಕನ್ನಡದಲ್ಲೇ. ಹೌದು. ಅದನ್ನ ನಾನು ಕಠೋರ ಸತ್ಯವನ್ನು ಹೇಳ್ತೇನೆ. ಈಗ ಅದಕ್ಕೆ ಯಾರು ಆಕ್ಷೇಪ ಮಾಡಿದ್ರು ನಂದು ಉತ್ತರ ಉಂಟು ಅದಕ್ಕೆ. ಅದಕ್ಕೆ ನಿಮ್ಮ ದಕ್ಷಿಣ ಕನ್ನಡದವ್ರೆ. ಓಕೆ ಓಕೆ. ಯಕ್ಷಗಾನಕ್ಕೆ ಸಪೋರ್ಟ್ ಮಾಡೋದಿದ್ರೆ ನಿಮ್ಮ ದಕ್ಷಿಣ ಕನ್ನಡದವ್ರೆ ಅಲ್ವಾ? ಎಸ್, ಥ್ಯಾಂಕ್ ಯು. ಹೌದು, ಈ ಮಾತನ್ನು ಈ ಭಾಗದ ಅನೇಕ ಕಲಾವಿದರು ನಮ್ಗೆ ಹೇಳಿದ್ದಾರೆ. ಎಸ್, ನೀವು ಆನ್ ಸ್ಕ್ರೀನೇ ಹೇಳಿದ್ರಿ, ಕೆಲವರು ಆಫ್ ಸ್ಕ್ರೀನು ಕೂಡ ಸುಮಾರು ಜನ ಹೇಳಿದ್ದಾರೆ. ನಾನು ನೇರ ಹೇಳ್ತೇನೆ, ನನಗೆ ಯಾರು ಹೆದರಿಕೆ ಇಲ್ಲ. ಹೌದು, ನಾನು ನೇರನೇ. ಓಕೆ. ಯಾಕೆ ಕೇಳಿದ್ರೆ ಮೊನ್ನೆ ಈ ಹಟ್ಟಿ ಅಂಗಡಿ ಮೇಳದ ಯಜಮಾನರು ರಂಜಿತ್ ಶೆಟ್ಟರು, ನಾನು ಯಾರೋ ಅವ್ರು ಯಾರೋ ಗೊತ್ತಿಲ್ಲ, ನಂಗೊಂದು 10,000 ರೂಪಾಯಿ ಕೊಟ್ಟು ಸನ್ಮಾನ ಮಾಡಿದರು. ಓ ಹಾಂ. ರಂಜಿತ್ ಶೆಟ್ಟರು ಅಂದ್ರೆ ದಕ್ಷಿಣ ಕನ್ನಡದವರಿಗೆ ಆ ಮನೋಧರ್ಮ ಉಂಟು. ಈ ನಮ್ಮ ಕಡೆಗೆ ಇದ್ದಾರೆ ಇಲ್ಲಿ. ಅಂದ್ರೆ ನನ್ನ ಹಾಸ್ಯದ ಶಬ್ದದಲ್ಲಿ ಹೇಳ್ತಾನೆ, ಹೊಡಿ ಯಜಮಾನ್ತನಕ್ಕೆ ಅಂತ. ಓಕೆ ಓಕೆ. ಒಟ್ಟಾರೆ ನೀ ಮಾಡೋದು ಅದು ಹಂಗಲ್ದ, ನೀ ಮಾಡೋದು ಹಿಂಗಲ್ದ ಹೇಳುವುದು ಬಿಟ್ರೆ. ಈಗ ನಾನು 3 ಆಟ ಮಾಡಿದ್ದೆ ಕಳೆದ ಸಲ ಕೊರೋನಾ ಟೈಮಲ್ಲಿ. ಅದನ್ನು ನೀವು ನೋಡಿದ್ದೀರಾ ಇಲ್ವಾ? 3 ಆಟ ಮಾಡಿದ್ದೆ. ಈ ಕಡೆಯವರು ಒಬ್ಬರು ನಂಗೆ ಸ್ಪಾನ್ಸರ್ ಇಲ್ಲ, ಎಲ್ಲ ನಿಮ್ಮ ಕಡೆಯವರೇ ಸ್ಪಾನ್ಸರ್ ನನಗೆ. ಓಕೆ ಓಕೆ ಓಕೆ. ನಮ್ಮಲ್ಲಿ ನಿಮ್ಮ ಅಭಿಮಾನಿ ವರ್ಗಗಳು ಜಾಸ್ತಿ ಇದ್ದಾರೆ. ನಿಮ್ಮ ಒಂದು ಎಂಟ್ರಿನೇ ಯಕ್ಷಗಾನ ರಂಗದಲ್ಲಿ, ನಿಮ್ಮ ಪ್ರತಿದಿನ ನಿಮ್ಮ ಎಂಟ್ರಿಗೆ ಎಷ್ಟು ಸಿಳ್ಳೆ ಚಪ್ಪಾಳೆಗಳು ಬೀಳುತ್ತಂತ ನೀವು ಆ ಕಡೆ ಬಂದಾಗಲೇ ಗೊತ್ತಾಗೋದು. ಹೌದು, ಅದನ್ನು ಬಹುಶಃ ಆ ಮಣ್ಣು ನಿಮ್ಮನ್ನು ಪ್ರೀತಿಸ್ತೆ ಅಂತ ಅರ್ಥ. ಆ ಮಣ್ಣಿನ ಜನ ನಿಮ್ಮನ್ನು ಪ್ರೀತಿಸ್ತಾರೆ. ಅಲ್ಲ, ನಾನು ನಿಜವಾಗಿ ನಿಮ್ಮ ದಕ್ಷಿಣ ಕನ್ನಡದ ಅಪ್ಪಟ ಅಭಿಮಾನಿ ನಾನು. ಓಕೆ ಓಕೆ, ಥ್ಯಾಂಕ್ ಯು.
ಅಂದ್ರೆ ಒಬ್ಬ ಕಲಾವಿದನಿಗೆ ಏನು ಮಾಡಬೇಕು ಆ ಕೆಪಾಸಿಟಿ ಇದ್ರೆ ದಕ್ಷಿಣ ಕನ್ನಡದವರಿಗೆ. ಈಗ ಇಲ್ಲಿ ನಮ್ಮ ಕಡೆಗೆ ಕೋಟಿದ ಹಣ ಇದ್ದವ್ರು ಇದ್ದಾರೆ. ಅದೇ ನಾವು ಒಂದು ಆಟ ಮಾಡ್ಕೊಂಡು ಸ್ಪಾನ್ಸರ್ ಕೇಳಿದ್ರೆ 10 ರೂಪಾಯಿ ಕೊಡುವುದಿಲ್ಲ ಅವರು. ಹಂಗಿರುತ್ತೆ. ಹೌದು. ನೀವು ಇದನ್ನೆಲ್ಲ ಹಾಕ್ಲಿಕ್ಕೆ ಅಡ್ಡಿಲ್ಲ. ಕಡೆ ಯಾರು ಕೇಳ್ತಾರೆ ನನ್ನ ಹತ್ರ, ಆವಾಗ ಹೇಳ್ತೇನೆ. ಆಗಲಿ ಸರ್, ಖುಷಿ ಆಯಿತು ಸರ್. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಸಂದರ್ಶನದಲ್ಲಿ ನೀವು ಭಾಗಿಯಾಗಿದ್ದು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು. ಈಗ ನಾವು ಸರ್ ಅವರ ಇಂಟರ್ವ್ಯೂವನ್ನು ಮಾಡಿದ್ವಿ. ನೀವು ತುಂಬಾ ಹತ್ತಿರದಿಂದ ನೋಡಿರೋರು, ಆಮೇಲೆ ಮಡದಿಯಾಗಿ ಗಂಡನನ್ನ ಪ್ರತಿದಿನ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಬಂದಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ರು ಸಂದರ್ಶನದಲ್ಲಿ. ನಿಮ್ ಸಪೋರ್ಟ್ ತುಂಬಾನೇ ಸಿಕ್ಕಿದೆ ಅವ್ರಿಗೆ, ಹಾಗಾಗಿ ಇಲ್ಲಿವರೆಗೆ ಅವ್ರು ಬರೋದಕ್ಕೆ ಆಗಿದೆ. ನಿಮ್ಗೆ ಯಕ್ಷಗಾನದ ಬಗ್ಗೆ ಗೊತ್ತಿತ್ತ? ಯಾಕಂದ್ರೆ ನೀವು ಈ ಊರಿನವರಲ್ಲ, ನೀವು ಬಯಲುಸೀಮೆಯವರು ಅಂತ ಹೇಳಿದ್ರು ಅವರು. ಹೇಗೆ ಯಕ್ಷಗಾನದ ಅಭಿರುಚಿ ಈಗ ಜಾಸ್ತಿ ಆಗ್ತಾ ಇದೆ ನಿಮಗೆ ಅಂತ ಏನ್ ಹೇಳ್ತೀರಿ? ಮೊದ್ಲು ಗೊತ್ತಿಲ್ಲಾಗಿತ್ತು ನಂಗೆ ಯಕ್ಷಗಾನದ ಬಗ್ಗೆ ಅಂತೇಳಿ. ಮೊದ್ಲು ನೋಡಿದ್ದೆ ಮನೆಯವ್ರ ವೇಷ ನನಗೆ, ಮತ್ತೆ ಬೇರೆ ಯಾವ ಕಲಾವಿದರದು ಗೊತ್ತಿಲ್ಲ. ಹಾಸ್ಯ ಅಂತ ಹೇಳಿ ನೋಡದ್ದೆ ನಂಗೆ ಮನೆಯವ್ರದ್ದು ಇಷ್ಟ ಬಿಟ್ರೆ ಮತ್ತೆ ಯಾರ್ದು ನಾನು ನೋಡ್ಲೇ ಇಲ್ಲ. ಅವ್ರ ಹಾಸ್ಯ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ಮನೇಲಿ ಹೆಂಗಿರ್ತಾರ ಅವರು? ಮನೆಯಲ್ಲೂ ಈಗ ಹೆರ್ಬದಿಗೆ ಹೆಂಗಿರ್ತಾರೆ ಮನೆಯಲ್ಲೂ ಅದೇ ತರ ನಾರ್ಮಲ್ ಆಗಿರ್ತಾರೆ ಅವರು. ಅಲ್ಲ, ಕಾಮಿಡಿ ಆಗಿ ಮಾತಾಡೋದು ಇಲ್ಲ, ಮನೆ ಹೆರ್ಬದಿಗೆ ಕಾಮಿಡಿ ಆಗಿರ್ತಾರೆ, ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು. ಸೀರಿಯಸ್ ಆಗಿ ಇರ್ತಾರೆ. ಓಕೆ. ಅವರ ಯಾವ ಪಾತ್ರ ನಿಮಗೆ ಇಷ್ಟ? ಅಂದ್ರೆ ದೂತನ ಪಾತ್ರ ಮಾಡಿದಾಗ ಯಾವ ಪಾತ್ರ ನಿಮ್ಗೆ ಇಷ್ಟ ಆಗುತ್ತೆ? ನನಗೆ ಅಜ್ಜಿ ಪಾತ್ರ ಬಿಟ್ರೆ ಬೇಂಚರದ್ದು. ಓಕೆ ಓಕೆ. ನಿಮ್ಮೂರ ಕಡೆ ಯಕ್ಷಗಾನ ಆಗುತ್ತಾ? ಇಲ್ಲ, ಅಲ್ಲಿ ನಾಟಕ ಮತ್ತೆ ದೊಡ್ಡ ಆಟ ಈ ತರದ್ದು. ನಿಮ್ದು ಲವ್ ಮ್ಯಾರೇಜಾ ಹೇಗೆ? ಅರೇಂಜ್ ಮ್ಯಾರೇಜ್. ಅಲ್ಲಿಯವರು ಇಲ್ಲಿಗೆ ಬಂದು ಹೊಂದ್ಕೊಳ್ಳೋದು ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಇಲ್ಲ, ಮೊದ್ಲಿಕ ಯಾವ್ದೇ ಹೆಣ್ಣಿಗಾರು ಬಂದ್ ಕೂಡ್ಲೆ ಕಷ್ಟ ಆಗ್ತು. ಕಡೆಗೆಲ್ಲರೂ ನನ್ನವರು ಅಂತ ಹೇಳಿ ಬಂದಾಗ ಅದು ಹೊಂದ್ಕತ್ರು. ಮಗ ಅವರು ಇಲ್ಲೇ ಇದ್ದಾರೆ. ನಿಮಗೆ ಅಪ್ಪನ ಬಗ್ಗೆ ಒಂದು ಹೇಳೋದಕ್ಕೊಂದು ಅವಕಾಶ. ಈಗ ಅಪ್ಪನ ಬಗ್ಗೆ ಏನಂತೀರಿ? ಖುಷಿ ಆಗ್ತದೆ. ನಾನು ಯಕ್ಷಗಾನ ಕಲಾವಿದರ ಮಗ ಹೇಳ್ಕೊಳ್ಳಿಕ್ ಖುಷಿ ಆಗ್ತದೆ. ನಿಮ್ಗೆ ಆಸಕ್ತಿ ಇದೆಯಾ? ತುಂಬಾ ನಂಗೆ ಆಸಕ್ತಿ ಉಂಟು. ನಾ ಒಂದು 15-20 ವರ್ಷ ಮಾಡಿದ್ದೆ. ಯಾವ್ದು ಈ ಹಾಸ್ಯಗಾರನಾಗಿ ಮಾಡಿದ್ರ ಅಥವಾ? ಇಲ್ಲ, ಹಾಸ್ಯನೂ ಮಾಡಿದ್ದೆ. ಹಾಸ್ಯಕ್ಕಿಂತ ಹೆಚ್ಚು ಮಾಡೋದು ಕಟ್ಟುಪಾಟ್. ಅಪ್ಪನಲ್ಲಿ ಏನ್ ವಿಶೇಷತೆ ಅಂತ ಗಮನಿಸಿದಿರಿ? ಆಮೇಲೆ ಏನ್ ಇಷ್ಟ ಅಪ್ಪನಲ್ಲಿ? ಅಪ್ಪನಲ್ಲಿ ಅದು ಹಾಸ್ಯದ ಒಳ್ಳೊಳ್ಳೆ ಕತೆ ಹೇಳುದು, ಆಮೇಲೆ ಅವರ ಪ್ರತ್ಯುತ್ಪನ್ನಮತಿತ್ವ ಅದಿಷ್ಟ. ಓಕೆ ಮೇಡಮ್, ನಿಮ್ಮ ಇಬ್ರು ಮಕ್ಕಳು, ಒಬ್ರು ಈಗ ಸ್ಕೂಲ್ಗೆ ಹೋಗಿದ್ದಾರೆ, ಹಂಗಾಗಿ ನಮ್ಗೆ ಸಿಗ್ಲಿಲ್ಲ. ಅವ್ರಿಬ್ರಿಗೂ ಆಸಕ್ತಿ ಇದೆಯಾ ಹೇಗೆ? ದೊಡ್ಡ ಮಗನಿಗೆ ಇಂಟ್ರೆಸ್ಟ್ ಉಂಟು, ಅಪ್ಪನ ತರನೇ ತಾನೊಬ್ಬ ಒಳ್ಳೆ ಕಲಾವಿದ ಆಗ್ಬೇಕು. ಸಣ್ಣ ಮಗನಿಗೆ ಅವನಿಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಉಂಟು. ಅವ್ರಿಗೆ ಯಾವ್ದು ಇಷ್ಟ ಆಗ್ತದೆ ಅದು ಅವ್ರಿಗೆ ಆಯ್ಕೆ ಮಾಡ್ಕೊ, ಅದಕ್ಕೆ ದಾರಿಯಲ್ಲಿ ನಾವು ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ. ಯಕ್ಷಗಾನದಲ್ಲಿ ಇರೋದಕ್ಕೆ ಯಾವತ್ತೂ ಬೇಜಾರಿಲ್ಲ, ಖುಷಿ ಇದೆ. ನಮ್ಗೆ ಅನ್ನ ಕೊಟ್ಟದ್ದೇ ಅದು ಒಂದರ ಇದ್ರದ್ದು. ನಾವೀಗ ಒಂದು ನೆಮ್ಮದಿಯಿಂದ ಊಟ ಮಾಡ್ತಿದ್ದು ಅಂದ್ರೆ ಮನೆಯವ್ರ ದುಡಿಮೆಯಿಂದನೇ. ಅದರಲ್ಲಿ ನಮ್ಮ ಮನೆಯವ್ರ ಇದರಿಂದ ಖುಷಿ ಇತ್ತು ನಮ್ಗೆ. ನಿಮ್ಮೂರಲ್ಲೆಲ್ಲ ಏನಂತಾರೆ? ಒಬ್ಬ ಒಳ್ಳೆ ಕಲಾವಿದ್ರ ಹೆಂಡತಿ ಅನ್ನೋದು ಒಂದು ಗೌರವ ಇತ್ತು ಊರಲ್ಲಿ. ಅಪ್ಪನ ಮನೇಲಿ ಹೇಳಕ್ಕಿತ್ತವ, ನನಗಿಲ್ಲಿ ಹೆರ್ಬದಿಗೆಲ್ಲ ಒಬ್ಬ ಹಾಸಿಗಾರ ಹೆಂಡತಿ ಅಂತೇಳಿ ಹೇಳ್ಕೊಂಬಲೆ ಖುಷಿ ಆಗ್ತು ನನಗೆ. ಅವರೇ ಗುರುತಿಸಿದ್ರು. ಮತ್ತೆ ಮನೆಯಲ್ಲಿ ಏನ್ ಫುಡ್ ಇಷ್ಟ ಅವ್ರಿಗೆ? ಏನ್ ಜಾಸ್ತಿ ನಾನು ಏನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತದೆ ನಾರ್ಮಲ್. ಹೌದಾ? ಹೇಳ್ತಾ ಇದ್ರು ಹೆಂಡತಿಯೂ ಹೌದು ನನ್ ಮಗಳು ಹೌದು ಅವರು ಅಂತ. ಅವ್ರ ಅದೇ ತರನೇ ನೋಡ್ಕತ್ರು.